ಸಂಸಾರಾರ್ಣವನಾಶನ ಶಾಶ್ವತ ಸಾಧು ಹೃದಿ ಪ್ರಿಯವಾಸ ಶಿವ. ಸಂಸಾರಾರ್ಣವನಾಶನ ಶಾಶ್ವತ ಸಾಧು ಹೃದಿ ಪ್ರಿಯವಾಸ ಶಿವ. ಸಾಂಬ ಸದಾ ಶಿವ ಸಾಂಬ ಸದಾ ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ರಾಜ್ಯದಲ್ಲಿ ಮಳೆಗಾಗಿ ನಮ್ಮ ಈ ಪ್ರಾರ್ಥನೆ ತಮ್ಮೆಲ್ಲರಿಗೂ ತಿಳಿದಿರುವಂತಹ ವಿಚಾರ. ಮಳೆಗಾಗಿ ಪ್ರಾರ್ಥನೆ ಮಾಡಿದ್ವಿ. ಅದೇ ಪ್ರಕಾರವಾಗಿ ಇದು ನನ್ನೊಬ್ಬನ ಪ್ರಾರ್ಥನೆ ಅಲ್ಲ, ಇಡೀ ರಾಜ್ಯದ ಜನತೆಯ ಪ್ರಾರ್ಥನೆ. ಕಾಲಕ್ಕೂ ಸಕಾಲಕ್ಕೆ ಮಳೆ ಆದರೆ ಒಳ್ಳೆ ಬೆಳೆ ಆಗುತ್ತೆ. ಆಗ ರೈತರು ನೆಮ್ಮದಿಯಾಗಿರ್ಬೋದು, ರಾಜ್ಯದ ಜನತೆಯೂ ನೆಮ್ಮದಿಯಾಗಿರ್ಬೋದು. ಅಂತಹ ನಿಟ್ಟಿನಲ್ಲಿ ಈ ಬಾರಿ ವಿಶೇಷವಾದಂತಹ ಮಳೆಯಾಗಿದೆ. ಎಲ್ಲೆಲ್ಲೂ ನದಿಗಳು ತುಂಬಿ ಹರಿತಾ ಇದೆ. ಅದೇ ಪ್ರಕಾರವಾಗಿ ಬೆಂಗಳೂರಿನಿಂದ ಮೈಸೂರಿನ ಮಾರ್ಗ ಮಧ್ಯದಲ್ಲಿ ಶ್ರೀರಂಗಪಟ್ಟಣದ ತಾಯಿ ನಿಮಿಷಾಂಬಳ ಸಾನ್ನಿಧ್ಯದಲ್ಲಿ ನಾವಿದ್ದೇವೆ. ತಾಯಿ ನಿಮಿಷಾಂಬಳ ಸಾನ್ನಿಧ್ಯದಲ್ಲೂ ಯಥೇಚ್ಛವಾಗಿ ಗಂಗಾಜಲ ಇಲ್ಲಿ ಕಾವೇರಿ ಹರಿತಿದ್ದಾಳೆ. ಗಂಗೆ ಚೇಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂಕುರು. ವಿಶೇಷವಾಗಿರ್ತಕ್ಕಂಥ ಈ ಕಾವೇರಿಯ ಸಾನ್ನಿಧ್ಯದಲ್ಲಿ ತಾಯಿ ನಿಮಿಷಾಂಬಳ ಸಾನ್ನಿಧ್ಯಕ್ಕೆ ಇವತ್ತಿನ ದಿವಸ ಮರದ ಭಾಗವನ್ನು ಅರ್ಪಣೆ ಮಾಡಿ ತಾಯಿನ ಪ್ರಾರ್ಥನೆ ಮಾಡೋಣ. ಇದೇ ಪ್ರಕಾರ ರಾಜ್ಯದಲ್ಲಿರ್ತಕ್ಕಂಥ ಜನತೆಗೆ ಜೊತೆಗೆ ಈ ಮಳೆ ವಿಶೇಷವಾಗಿ ಈ ಹರಿತಿರ್ತಕ್ಕಂಥ ಈ ಜಲ ಕಾವೇರಿಯ ಜಲ ಪ್ರತಿಯೊಬ್ಬ ರೈತರಿಗೂ ಸಹಿತ ನೆಮ್ಮದಿ ತರಲಿ, ಒಂದು ಸುಖ ಸಂತೋಷ ನೆಮ್ಮದಿಯಾಗಲಿ, ಭೂಮಿಯಲ್ಲಿ ಒಳ್ಳೆ ಬೆಳೆ ಆಗಲಿ. ಈ ಬೆಳೆ ಇಡೀ ರಾಜ್ಯ ಜನತೆಗೆ ಅನುಕೂಲವಾಗಿರಲಿ. ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ. ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ. ಮನ್ಮಥನಾಶನ ಮಧುಪಾನ ಪ್ರಿಯ ಸುಂದರ ಪರ್ವತವಾಸ ಶಿವ. ಮನ್ಮಥನಾಶನ ಮಧುಪಾನ ಪ್ರಿಯ ಸುಂದರ ಪರ್ವತವಾಸ ಶಿವ. ಸಾಂಬ ಸದಾ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೀಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಸುಂದರವಾದಂತಹ ರಮಣೀಯವಾದಂತಹ ಸ್ಥಳ, ವಿಶೇಷವಾಗಿರ್ತಕ್ಕಂಥ ಆಕರ್ಷಿತವಾಗಿರ್ತಕ್ಕಂಥ ಈ ಗಂಗೆ, ಇಂತಹ ಶುದ್ಧವಾಗಿರ್ತಕ್ಕಂಥ ಕಾವೇರಿ ಜಲವನ್ನು ಕಲುಷಿತ ಮಾಡಬಾರ್ದು. ಇಲ್ಲಿಗೆ ಬರ್ತಕ್ಕಂಥ ಯಾತ್ರಿಕರು ತಾಯಿಯ ಸಾನ್ನಿಧ್ಯದಲ್ಲಿ ಯಥೇಚ್ಛವಾದಂಥ ರೀತಿ ಸೇವೆ ಆಗಬೇಕು. ಗಂಗಾ ಜಲದ ಅನುಷ್ಠಾನ ಆಗಬೇಕು, ಅಂದರೆ ಕಾವೇರಿಯ ಸೇವೆ ಆಗಬೇಕು. ಈ ಪವಿತ್ರವಾಗಿರ್ತಕ್ಕಂಥ ಜಲವನ್ನು ಶುದ್ಧಿಯಾಗಿಡಬೇಕು. ಬರ್ತಕ್ಕಂಥ ಯಾತ್ರಿಕರು ಸ್ನಾನ ಮಾಡಿ ಅನುಷ್ಠಾನವನ್ನು ಮಾಡಿ, ಹಾಗೆ ಬೇಕಾದಂಥ ರೀತಿ ಸೇವೆಗಳನ್ನು ಮಾಡಿ, ಸ್ನಾನ ಪೂಜೆ ಅನುಷ್ಠಾನಕ್ಕೆ ಇದು ತಪ್ಪಲ್ಲ. ಆದರೆ ಯಾವುದೇ ಕಾರಣಕ್ಕೂ ಕವರು, ಪ್ಲಾಸ್ಟಿಕ್ ಕವರ್ಗಳು, ನಿಮಗೆ ಬೇಡದಿರತಕ್ಕಂಥ ಪದಾರ್ಥಗಳನ್ನು ತಂದು ಈ ಜಲದಲ್ಲಿ ಹಾಕಬಾರ್ದು. ಜೊತೆಗೆ ಜಲದಲ್ಲಿರ್ತಕ್ಕಂಥ ಜಲಚರಗಳಿಗೆ ತೊಂದರೆ ಆಗಬಾರ್ದು. ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ. ಬನ್ನಿ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸೋಣ. ಗುರುಜಿ, ನಿಮಗೆ ಒಂದು ಉಡುಗೊರೆನ ಕಳಿಸಿದ್ದಾರೆ. ಕನಕಪುರದ ಗೋವಿನಕಲ್ಲು ಹನುಮನ ದೇವಸ್ಥಾನದಿಂದ ಅವರು ಅರ್ಚಕರು ಕಳಿಸಿದ್ದಾರೆ ಗುರುಜಿ, ತಿರುಪತಿಯಿಂದ ಕಳಿಸಿದ್ದಾರೆ. ಹೌದು ಅವರು ತಿರುಪತಿಗೆ ಹೋಗಿ ಒಂದು ವಿಶೇಷವಾದ ಸೇವೆ ಮಾಡಿ ಅಲ್ಲೂ ನಮ್ಮ ಈ ಕಾರ್ಯಕ್ರಮ ಒಳ್ಳೆಯದಾಗಲಿ ಅಂತ ಹೇಳಿ ಶ್ರೀನಿವಾಸನ ಪ್ರಾರ್ಥನೆ ಮಾಡಿದ್ರಂತೆ. ನನಗೂ ವಿಷಯ ಗೊತ್ತಾಯಿತು. ಗೋವಿನಕಲ್ಲು ಹನುಮ ಭಾಳ ವಿಶೇಷವಾದ್ದು. ನಮ್ಮ ಕಾರ್ಯಕ್ರಮದಲ್ಲಿ 2 ಬಾರಿ ನಾವು ಆ ಕ್ಷೇತ್ರಕ್ಕೆ ಭೇಟಿ ಕೊಟ್ಟಿದ್ದೇವೆ. ಕಲ್ಯಾಣಾತ್ಮದಗಾತ್ರಾಯತ್ ಕಾಮಿದಹಾರ್ಥಪ್ರದಾಯಿನೀಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ ನಿರಂಜನಾಯ ವಿದ್ಮಹೇ ನಿರಾಭಾಸಾಯ ಧೀಮಹಿ ತನ್ನ ಶ್ರೀನಿವಾಸ ಪ್ರಚೋದಯಾತ್. ಶ್ರೀನಿವಾಸ ಗೋವಿಂದ ಗೋವಿಂದ. ಈ ಗೋವಿಂದನ ನೋಡದೇ ಒಂದು ಆನಂದ. ನಮ್ಮಲ್ಲೂ ಸಹಿತ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಶ್ರೀನಿವಾಸನ ಆಗಾಗ ಶ್ರೀನಿವಾಸ ಇಲ್ಲಿ ಬರ್ತಿರ್ತಾರೆ. ನನಗೆ ಇವಾಗ ತಕ್ಷಣ ಅದೇ ನೆನಪಾಯ್ತು ಗುರುಜಿ, ನಮ್ಮ ಶ್ರೀನಿವಾಸನು ಎಷ್ಟು ಮಾತಾಡುವ ದೈವ. ಇನ್ನು ಗಂಗೆ ಚೇಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂಕುರು. ನಿನ್ನೆ ಕಾರ್ಯಕ್ರಮದಲ್ಲಿ ಸಾಂಬ ಸದಾಶಿವನ ದರ್ಶನ ಮಾಡಿದ್ವಿ ನಾವು. ಮಣಿಕರ್ಣಿಕಾ ಕ್ಷೇತ್ರವೆಂದಲೇ ಹೆಸರಾಗಿರ್ತಕ್ಕಂಥ ಶ್ರೀರಂಗಪಟ್ಟಣದ
ತಾಯಿ ನಿಮಿಷಾಂಬಾಳ ಸಾನ್ನಿಧ್ಯದಲ್ಲಿರ್ತಕ್ಕಂಥ ನಿಮಿಷಾಂಬ ಸಾನ್ನಿಧ್ಯದ ಅಂದರೆ ಸುಂದರವಾದಂಥ ಒಳ್ಳೆಯ ಪರಿಸರದಲ್ಲಿ ಪ್ರಕೃತಿಯ ಮಧ್ಯದಲ್ಲಿ ಹರಿತಕ್ಕಂತಹ ಕಾವೇರಿಯ ದಡದಲ್ಲಿರ್ತಕ್ಕಂಥದ್ದೇ ಕಾಶಿ ವಿಶ್ವೇಶ್ವರ. ಅಲ್ಲಿನ ಕಾಶಿ ವಿಶ್ವೇಶ್ವರನ ದರ್ಶನ ನಿನ್ನೆ ಮಾಡಿದ್ವಿ. ಹಾಗೆ ಅಲ್ಲಿ ಹರಿತಕ್ಕಂತಹ ಜಲಕ್ಕೆ ಅಂದರೆ ಶೀಘ್ರವಾಗಿ ಎಲ್ಲೆಲ್ಲೂ ಸಹಿತ ಕೆರೆ ಬಾವಿಗಳು ತುಂಬಬೇಕು, ನದಿ ಪ್ರವಾಹ ಹರಿಬೇಕು ಅಂತೇಳಿ ಪ್ರಾರ್ಥನೆ ನಮ್ಮದಾಗಿತ್ತು. ಪ್ರಾರ್ಥನೆಗೆ ತಕ್ಕಂತೆ ಎಲ್ಲೆಲ್ಲೂ ಸಹಿತ ವಿಶೇಷವಾದಂತಹ ಜಲ ಇದೆ. ಈಗ ನೀರು ಜಾಸ್ತಿಯಾಗಿ ಭಯ ಶುರುವಾಗಿಬಿಟ್ಟಿದೆ. ಆಗ ನೀರಿಲ್ಲಪ್ಪ ಅಂತ ಆಲೋಚನೆ ಮಾಡ್ತಿದ್ವಿ. ಎಲ್ಲೆಲ್ಲೂ ಸಹಿತ ಕೆರೆ ಬಾವಿಗಳಲ್ಲಿ ನದಿಗಳಲ್ಲಿ ನೀರು ಕಡಿಮೆ ಆಗಿದೆ, ಯಥೇಚ್ಛವಾಗಿ ಮಳೆ ಆಗಬೇಕು, ಮಳೆಯಿಂದ ರೈತರಿಗೆ ಅನುಕೂಲ ಆಗಬೇಕು ಅಂತ ಯೋಚನೆ ಮಾಡಿದ್ವಿ. ಈಗ ಮಳೆ ಅಧಿಕವಾಗಿ ಎಲ್ಲೆಲ್ಲೂ ಪ್ರವಾಹ ಹರಿದು ಬರ್ತಾ ಇದೆ. ಆದರೂ ಆಡಿದ ಮಾತಿನಂತೆ ತಾಯಿ ಹತ್ರ ಪ್ರಾರ್ಥನೆ ಇದೆ. ನಾವು ಮರದ ಭಾಗನನ್ನು ಅರ್ಪಣೆ ಕೊಡ್ತೀವಿ ಅಂತ ಅಂದ್ಕೊಂಡಿದ್ವಿ. ಅದೇ ಪ್ರಕಾರ ನಿನ್ನೆ ನೀವು ನೋಡಬೇಕಾದಂಥ ಕಾರ್ಯಕ್ರಮವನ್ನು ಈಗ ನೋಡೋಣ. ಅಲ್ಲಿ ವಿಶೇಷವಾಗಿರ್ತಕ್ಕಂಥ ಶ್ರೀರಂಗಪಟ್ಟಣದ ತಾಯಿ ನಿಮಿಷಾಂಬಳ ಸಾನ್ನಿಧ್ಯದಲ್ಲಿ ಮರದ ಭಾಗನನ್ನು ನಾವು ಕಾವೇರಿ ಜಲಕ್ಕೆ ಕೊಟ್ಟಂತಹದ್ದು, ಕಾವೇರಿ ಮಾತೆಗೆ ಅರ್ಪಣೆ ಮಾಡಿರ್ತಕ್ಕಂತಹ ದೃಶ್ಯವನ್ನು ಈಗ ದರ್ಶನ ಮಾಡೋಣ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ರಾಜ್ಯದಲ್ಲಿ ಮಳೆಗಾಗಿ ನಮ್ಮ ಪ್ರಾರ್ಥನೆ ತಮ್ಮೆಲ್ಲರಿಗೂ ತಿಳಿದಿರುವಂತಹ ವಿಚಾರ. ಮಳೆಗಾಗಿ ಪ್ರಾರ್ಥನೆ ಮಾಡಿದ್ವಿ. ಅದೇ ಪ್ರಕಾರವಾಗಿ ಇದು ನನ್ನೊಬ್ಬನ ಪ್ರಾರ್ಥನೆ ಅಲ್ಲ, ಇಡೀ ರಾಜ್ಯದ ಜನತೆಯ ಪ್ರಾರ್ಥನೆ. ಕಾಲಕ್ಕೂ ಸಕಾಲಕ್ಕೆ ಮಳೆ ಆದರೆ ಒಳ್ಳೆ ಬೆಳೆ ಆಗುತ್ತೆ. ಆಗ ರೈತರು ನೆಮ್ಮದಿಯಾಗಿರ್ಬೋದು, ರಾಜ್ಯದ ಜನತೆಯೂ ನೆಮ್ಮದಿಯಾಗಿರ್ಬೋದು. ಅಂತಹ ನಿಟ್ಟಿನಲ್ಲಿ ಈ ಬಾರಿ ವಿಶೇಷವಾದಂತಹ ಮಳೆಯಾಗಿದೆ. ಎಲ್ಲೆಲ್ಲೂ ನದಿಗಳು ತುಂಬಿ ಹರಿತಾ ಇದೆ. ಅದೇ ಪ್ರಕಾರವಾಗಿ ಬೆಂಗಳೂರಿನಿಂದ ಮೈಸೂರಿನ ಮಾರ್ಗ ಮಧ್ಯದಲ್ಲಿ ಶ್ರೀರಂಗಪಟ್ಟಣದ ತಾಯಿ ನಿಮಿಷಾಂಬಳ ಸಾನ್ನಿಧ್ಯದಲ್ಲಿ ನಾವಿದ್ದೇವೆ. ತಾಯಿ ನಿಮಿಷಾಂಬಳ ಸಾನ್ನಿಧ್ಯದಲ್ಲೂ ಯಥೇಚ್ಛವಾಗಿ ಗಂಗಾಜಲ ಇಲ್ಲಿ ಕಾವೇರಿ ಹರಿತಿದ್ದಾಳೆ. ಗಂಗೆ ಚೇಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂಕುರು. ವಿಶೇಷವಾಗಿರ್ತಕ್ಕಂತಹ ಈ ಕಾವೇರಿಯ ಸಾನ್ನಿಧ್ಯದಲ್ಲಿ ತಾಯಿ ನಿಮಿಷಾಂಬಳ ಸಾನ್ನಿಧ್ಯಕ್ಕೆ ಇವತ್ತಿನ ದಿವಸ ಮರದ ಭಾಗನವನ್ನು ಅರ್ಪಣೆ ಮಾಡಿ ತಾಯಿನ ಪ್ರಾರ್ಥನೆ ಮಾಡೋಣ. ಇದೇ ಪ್ರಕಾರ ರಾಜ್ಯದಲ್ಲಿರ್ತಕ್ಕಂತಹ ಜನತೆಗೆ ಜೊತೆಗೆ ಈ ಮಳೆ ವಿಶೇಷವಾಗಿ ಈ ಹರಿತಿರ್ತಕ್ಕಂತಹ ಈ ಜಲ, ಕಾವೇರಿಯ ಜಲ ಪ್ರತಿಯೊಬ್ಬ ರೈತರಿಗೂ ಸಹಿತ ನೆಮ್ಮದಿ ತರಲಿ, ಒಂದು ಸುಖ ಸಂತೋಷ ನೆಮ್ಮದಿಯಾಗಲಿ, ಭೂಮಿಯಲ್ಲಿ ಒಳ್ಳೆ ಬೆಳೆ ಆಗಲಿ. ಈ ಬೆಳೆ ಇಡೀ ರಾಜ್ಯ ಜನತೆಗೆ ಅನುಕೂಲವಾಗಿರಲಿ. ತಾಯಿಯ ಮೀರಿದ ದೇವರಿಲ್ಲ, ತಾಯಿಯ ಮೀರಿದ ದೇವರಿಲ್ಲ, ಗಾಯತ್ರಿಯ ಮೀರಿದ ಮಂತ್ರವಿಲ್ಲ, ತಾಯಿಯ ಮೀರಿದ ದೇವರಿಲ್ಲ, ಗಾಯತ್ರಿಯ ಮೀರಿದ ಮಂತ್ರವಿಲ್ಲ, ತಾಯಿಯು ದೈವಕ್ಕೂ ಮಿಗಿಲು, ತಾಯಿಯು ದೈವಕ್ಕೂ ಮಿಗಿಲು, ಗಾಯತ್ರಿ ಮಂತ್ರದ ಮುಗಿಲು, ಗಾಯತ್ರಿ ಮಂತ್ರದ ಮುಗಿಲು, ತಾಯಿಯ ಮೀರಿದ ದೇವರಿಲ್ಲ, ಗಾಯತ್ರಿಯ ಮೀರಿದ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೀಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಸುಂದರವಾದಂಥ ರಮಣೀಯವಾದಂಥ ಸ್ಥಳ, ವಿಶೇಷವಾಗಿರ್ತಕ್ಕಂಥ ಆಕರ್ಷಿತವಾಗಿರ್ತಕ್ಕಂಥ ಈ ಗಂಗೆ, ಇಂತಹ ಶುದ್ಧವಾಗಿರ್ತಕ್ಕಂಥ ಕಾವೇರಿ ಜಲವನ್ನು ಕಲುಷಿತ ಮಾಡಬಾರ್ದು. ಇಲ್ಲಿಗೆ ಬರ್ತಕ್ಕಂಥ ಯಾತ್ರಿಕರು ತಾಯಿಯ ಸಾನ್ನಿಧ್ಯದಲ್ಲಿ ಯಥೇಚ್ಛವಾದಂಥ ರೀತಿ ಸೇವೆ ಆಗಬೇಕು, ಗಂಗಾ ಜಲದ ಅನುಷ್ಠಾನ ಆಗಬೇಕು, ಅಂದರೆ ಕಾವೇರಿಯ ಸೇವೆ ಆಗಬೇಕು. ಈ ಪವಿತ್ರವಾಗಿರ್ತಕ್ಕಂಥ ಜಲವನ್ನು ಶುದ್ಧಿಯಾಗಿಡಬೇಕು. ಬರ್ತಕ್ಕಂಥ ಯಾತ್ರಿಕರು ಸ್ನಾನ ಮಾಡಿ ಅನುಷ್ಠಾನವನ್ನು ಮಾಡಿ, ಹಾಗೆ ಬೇಕಾದಂಥ ರೀತಿ ಸೇವೆಗಳನ್ನು ಮಾಡಿ, ಸ್ನಾನ ಪೂಜೆ ಅನುಷ್ಠಾನಕ್ಕೆ ಇದು ತಪ್ಪಲ್ಲ. ಆದರೆ ಯಾವುದೇ ಕಾರಣಕ್ಕೂ ಕವರು, ಪ್ಲಾಸ್ಟಿಕ್ ಕವರ್ಗಳು, ನಿಮಗೆ ಬೇಡದಿರತಕ್ಕಂಥ ಪದಾರ್ಥಗಳನ್ನು ತಂದು ಈ ಜಲದಲ್ಲಿ ಹಾಕಬಾರ್ದು.